ಗೊಂಬೆಗಳೆಂದ್ರೆ ತುಂಬಾನೇ ಇಷ್ಟ. ಹೀಗಾಗಿ ದಸರಾ ಹಬ್ಬಕ್ಕೆ ಮಹಿಳೆಯರು ಕತೆಗಳಿಂದ ಕೂಡಿದ ಗೊಂಬೆಗಳನ್ನ ಜೋಡಿಸಿ ಕೂಡಿಸ್ತಾರೆ. ಅದರಲ್ಲೂ ಬಾಲಗಣೇಶ, ಬಾಲ ಹನುಮಾನ್ನಂತಹ ಪೌರಾಣಿಕ ಕತೆಗಳಿಂದ ಕೂಡಿದ ಗೊಂಬೆಗಳನ್ನ ಕೂಡಿಸುವುದು ಅಂದ್ರೆ ಎಲ್ಲಿಲ್ಲದ ಖುಷಿ. ಹೀಗೆ ಕೃಷ್ಣನ ಕತೆ ಹೆಣೆಯುವ ಗೊಂಬೆಗಳನ್ನ ನಮ್ಮ ಸಿರಿ ಸಖಿಯೊಬ್ರು ಪರಿಚಯಿಸ್ತಾರೆ. ಹಾಗಾದ್ರೆ ಬನ್ನಿ, ನಾವು ಕೂಡ ಕೃಷ್ಣನ ಕತೆ ಪರಿಚಯಿಸುವಂತಹ ಗೊಂಬೆಗಳನ್ನ ನೋಡ್ಕೊಂಬರೋಣ. ಕೃಷ್ಣನ ಹುಟ್ಟೋದ್ರಿಂದ ಹಿಡಿದು ಅವನ ಎಲ್ಲ ಲೀಲೆಗಳನ್ನ, ಬಾಲ್ಯ ಲೀಲೆಗಳನ್ನ ಹಿಂದೆ ನಾನು ಜೋಡಿಸಿದ್ದೀನಿ. ಕೃಷ್ಣ ಜೈಲಲ್ಲಿ ಹುಟ್ಟುತ್ತಾನೆ. ಕಂಸ ಅವನಿಗೆ 8ನೇ ಮಗಳು ದೇವಕಿ ಮತ್ತು ವಸುದೇವ ಅವರಿಗೆ 8ನೇ ಮಗುವಾಗಿ ಹುಟ್ಟಿದ್ದು ಅವನಿಗೆ ಅಂತ್ಯ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವನು ಎಲ್ಲ ಮಕ್ಕಳನ್ನು, ದೇವಕಿ ವಸುದೇವ ಅವ್ರಿಗೆ ಹುಟ್ಟಿದ ಮಕ್ಕಳನ್ನೆಲ್ಲ ಸಾಯಿಸ್ಕೊಂಡು ಬರ್ತಾ ಇರ್ತಾನೆ. ಈ ಕೃಷ್ಣ ಹುಟ್ಟಿದಾಗ ಆ ದೈವ ಇದು ಸಾಕ್ಷಾತ್ಕಾರ ಆಗಿರೋದ್ರಿಂದ ಆ ಎಲ್ಲ ಥರದಲ್ಲೂ ಅವನಿಗೆ ಅವಕಾಶಗಳು ಬರುತ್ತೆ. ವಸುದೇವ ಅವನನ್ನು ಕರ್ಕೊಂಡು ಹೋಗಿ ಗೋಕುಲದಲ್ಲಿ ಬಿಟ್ಟು ಯಶೋದೆ ಹತ್ರ ಬೆಳೆಸೋದಕ್ಕೆ ಹೋಗ್ತಾನೆ. ಅದನ್ನು ಕರ್ಕೊಂಡು ಹೋಗಿ ನದಿ ಇಲ್ಲಿ ಪ್ರತಿಯೊಂದು ಅವರು ಇದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ಥರದನ್ನು ದೈವ ಆಗಿರೋದ್ರಿಂದ ಎಲ್ಲ ಥರದ್ದು ಅನಾನುಕೂಲಗಳೇನು ಬರೋದಿಲ್ಲ. ಈ ಗೋಕುಲದಲ್ಲಿ ಹೋಗಿ ಅವನು ಯಶೋದೆ ಹತ್ರ ಎಲ್ಲ ಬೆಳೆದು ಅಲ್ಲಿನ ಬಾಲ್ಯ ಲೀಲೆಗಳನ್ನೆಲ್ಲ ಸಹ ನಾನು ಇಲ್ಲಿ ಪ್ರದರ್ಶನ ಮಾಡಿದ್ದೀನಿ. ಕೃಷ್ಣ ಎಲ್ಲ ಕಡೆ ಹೋಗ್ತಾನೆ ಅಂತ ಹೇಳಿ ತಾಯಿ ಅವನನ್ನು ಕಟ್ಟಾಕ್ತಾಳೆ. ಆದರೆ ಕೃಷ್ಣ ಭಾಳ ತುಂಟ. ಅವನು ಆ ಕಟ್ಟಾಕಿರೋ ಇದನ್ನೇ ಎಳ್ಕೊಂಡು ಹೋಗಿ ಒಂದು ಮರದ ಮಧ್ಯದಲ್ಲಿ ಸಿಗಾಕೊಂಡ್ಬಿಡುತ್ತೆ ಆ ಕಲ್ಲು. ಆ ಕಲ್ಲು ಸಿಗಾಕೊಂಡು ಕೃಷ್ಣ ಎಳೆದಾಗ ಅದು ಮರ ಇಬ್ಬಾಗಾಗಿ ಅಶ್ವಿನಿ ದೇವತೆಗಳ ಶಾಪ ವಿಮೋಚನೆ ಆಗುತ್ತೆ. ಅವರು ದೇವತೆಗಳು ಹಾಕ್ತಾರೆ. ಆ ಒಂದು ದೃಶ್ಯನೂ ಸಹ ಇಲ್ಲಿ ನಾನು ಬೊಂಬೆಗಳ ಮೂಲಕ ತೋರಿಸಿದ್ದೀನಿ. ಆಮೇಲೆ ತಾಯಿ ಮಣ್ಣು ತಿಂತಾ ಇರ್ತಾನೆ ಕೃಷ್ಣ. ಮಣ್ಣು ತಿಂತಾ ಇದೆಯಾ ನೀನು ಅಂತ ಹೇಳಿದಾಗ, ಇಲ್ಲ ಅಮ್ಮ ನಾನು ಮಣ್ಣು ತಿಂತಾ ಇಲ್ಲ ಅಂತ ಹೇಳ್ತಾನೆ. ಆದರೆ ಬಾಯಿ ತೋರಿಸು ಅಂತ ಹೇಳಿದಾಗ ಬಾಯಿ ತೆಗೆದ್ರೆ ಇಡೀ ಬ್ರಹ್ಮಾಂಡನೇ ಕೃಷ್ಣನ ಬಾಯಲ್ಲಿ ಕಾಣುತ್ತೆ. ಅದನ್ನು ನೋಡಿ ತಾಯಿಗೆ ಆವಾಗಲೇ ಇವನು ದೈವಾಂಶ ಸಂಭೂತ ಅಂತ ಹೇಳಿ ಅಲ್ಲಿವರೆಗೂ ಗೊತ್ತಿರೋದಿಲ್ಲ. ಆ ಒಂದು ದೃಶ್ಯನೂ ಸಹ ನಾನು ಇಲ್ಲಿ ಬೊಂಬೆಗಳ ಮೂಲಕ ತೋರಿಸಿದ್ದೀನಿ. ಗೋಕುಲದಲ್ಲಿ ಕೃಷ್ಣ ಯಶೋದೆ ಹತ್ರ ಬೆಳಿತಾನೆ. ಆ ಬೆಳೆಯುವಾಗ ಅವನ ಲೀಲೆಗಳು ಬೇಕಾದಷ್ಟಿದೆ. ಅವನು ಬೆಣ್ಣೆ ಕದಿಯೋದೇ ಆಗಲಿ ಅಥವಾ ಪೂತನಿ ಸಂಹಾರ ಮಾಡೋದೇ ಆಗಲಿ, ಅವೆಲ್ಲ ಥರದ ಲೀಲೆಗಳನ್ನ ನಾನು ಇಲ್ಲಿ ಬೊಂಬೆ ಮೂಲಕ ಪ್ರದರ್ಶನ ಮಾಡಿದ್ದೀನಿ. ಒಂದು ಮೊದಲು ಬಾಲ್ಯದಲ್ಲಿ ಅವನು ಪೂತನಿ ಸಂಹಾರ ಮಾಡ್ತಾನೆ. ಆನಂತರ ಅವನು ಬೆಣ್ಣೆ ಕದಿಯೋ ಸಂಗಡಿಗರ ಜೊತೆ ಬೆಣ್ಣೆ ಕದೀತಾ ಇರೋವಾಗ ನಾನು ಕದ್ದಿದ್ದಲ್ಲ ಅಣ್ಣ ಕದ್ದಿದ್ದು ಅನ್ನೋ ಒಂದು ಹೇಳೋ ಇದನ್ನು ಸಹ ಅವನು ಅಣ್ಣನಿಗೂ ಸಹ ದಂಡನೆ ಬರೆಸೋ ಹಾಗೆ ಮಾಡ್ತಾನೆ. ಆಮೇಲೆ ತಾಯಿ ಅವನನ್ನು ಕೂರಿಸ್ಕೊಂಡು ಬೆಣ್ಣೆ ಕಡಿತೆ. ಎಲ್ಲ ಕಡೆಯಿಂದನೂ ಅವಳಿಗೆ ಗೋಪಿಕೆಯರು ಬಂದು ಅವಳಿಗೆ ಕೃಷ್ಣನ ಮೇಲೆ ಕಂಪ್ಲೇಂಟ್ ಹೇಳೋದ್ರಿಂದ ಅವಳು ಕೂರಿಸ್ಕೊಂಡು ಅವನನ್ನು ಬೆಣ್ಣೆ ಕಡಿಯೋ ಒಂದು ದೃಶ್ಯನೂ ಇದೆ. ಆನಂತರ ಅಲ್ಲಿ ಮುಂದೆ ಅವಳು ಇದಕ್ಕೆ ಗೋಕುಲದಲ್ಲಿ ಹಾಲು ಕರೆಯೋದು, ಕೃಷ್ಣನ ಕರ್ಕೊಂಡು ಹೋಗಿ, ಆಮೇಲೆ ಕಾಳಿಂಗ ಮರ್ದನ. ಅದು ಏನಂದರೆ ಕಾಳಿಂಗ ಸರ್ಪ ನೀರಲ್ಲಿ ವಿಷ ಬಿಟ್ಕೊಂಡಿರುತ್ತೆ. ಆ ನೀರು ಕುಡಿದವರೆಲ್ಲ ಅಲ್ಲಿ ಸಾಯ್ತಾ ಇರ್ತಾರೆ. ಅವರು ಬಂದು ಕೃಷ್ಣನ ಮೊರೆ ಹೊಕ್ಕಿದಾಗ ಅವನು ಹೋಗಿ ಆ ಕಾಳಿಂಗ ಸರ್ಪನ್ನ ಕೊಲ್ಲೋದಕ್ಕೆ ಹೋಗ್ತಾನೆ. ಆ ಕಾಳಿಂಗನ ಪತ್ನಿಯರೆಲ್ಲ ಬೇಡ್ಕೊಂಡಾಗ ಆವಾಗ ಅದನ್ನು ಸಾಯಿಸದೆ ಅದನ್ನು ಆ ಕಾಳಿಂಗನೇ ಕೃಷ್ಣನಿಗೆ ಶರಣಾಗುತ್ತೆ. ಅದನ್ನು ಮೇಲೆ ಬಂದು ಕೃಷ್ಣ ಅದ್ರ ಮೇಲೆ ನರ್ತನ ಮಾಡ್ತಾನೆ. ಆ ಒಂದು ಮೇಯ್ನ್ ಘಟ್ಟ ಇದರಲ್ಲಿ ಕೃಷ್ಣ ಅವತಾರದಲ್ಲಿ. ಈ ಕೃಷ್ಣಂದು ಎಲ್ಲಕ್ಕಿಂತ ಮುರಳಿಗಾನಕ್ಕೆ ಮನಸೋಲ್ದೇ ಇರೋರೇ ಇಲ್ಲ. ಕೃಷ್ಣನ ಮುರಳಿಗಾನ ಅಂತ ಹೇಳಿ ಪ್ರಾಣಿ ಪಕ್ಷಿಗಳು ಸಹ ಅವನಿಗೆ ಆಕರ್ಷಿತರಾಗ್ತಾರೆ. ಇಲ್ಲಿ ಗೋಪಿಕಾ ಸ್ತ್ರೀಯರು ಯಮುನಾ ನದಿನಲ್ಲಿ ನೀರು ತಗೊಂಡು ಹೋಗಕ್ಕೆ ಬರೋರು ಆ ಕೃಷ್ಣನ ಮುರಳಿಗಾನಕ್ಕೆ ಮನಸೋತು ಅವನ ಎಲ್ಲ ಬಿಂದಿಗೆ ಸಹ ಎಸೆದು ಅವರು ನರ್ತನ ಮಾಡ್ತಾರೆ ಕೃಷ್ಣನ ಸುತ್ತ. ಆ ಒಂದು ದೃಶ್ಯನ ನಾನು ಇಲ್ಲಿ ಬೊಂಬೆ ಮೂಲಕ ತೋರಿಸಿದ್ದೀನಿ. ಪ್ರಾಣಿ ಪಕ್ಷಿಗಳನ್ನ, ಹಸು ಮತ್ತು ನವಿಲು ಅದನ್ನೆಲ್ಲ ನಾನು ಇಟ್ಟು ಇಲ್ಲಿ ಬೊಂಬೆಗಳಲ್ಲಿ ತೋರಿಸಿದ್ದೀನಿ. ಆನಂತರ ಈ ರಾಧಾಕೃಷ್ಣ ಅವರದ್ದು ನಾನು ಬೊಂಬೆನಲ್ಲಿ ಇಟ್ಟಿದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾದ್ದು ಕೃಷ್ಣ ರುಕ್ಮಿಣಿ ಅವರ ನೌಕಾ ವಿಹಾರ ಮಾಡ್ತಾರೆ. ಒಂದನ್ನು ನಾನು ಇಲ್ಲಿ ನೌಕೆಯಲ್ಲಿ ವಿಹಾರ ಮಾಡ್ತಾ ಇರೋವಂಥ ಕೃಷ್ಣ ರುಕ್ಮಿಣಿಯರನ್ನು ಸಹ ಇಲ್ಲಿ ಇಟ್ಟಿದ್ದೀನಿ, ಬೊಂಬೆ ಮೂಲಕ ತೋರಿಸ್ತಾ ಇದ್ದೀನಿ.
ಕೃಷ್ಣ ಹೋಗಿ ಕಂಸನ ವಧೆ ಮಾಡ್ತಾ ಇರೋದು ಒಂದು ದೃಶ್ಯನೂ ನಾನು ಹಿಂದ್ಗಡೆ ಇದು ಮಾಡಿದ್ದೀನಿ. ಕಂಸ ಎಷ್ಟೋ ಪ್ರಯತ್ನ ಮಾಡ್ತಾನೆ ಕೃಷ್ಣನ ಸಾಯಿಸೋದಕ್ಕೆ, ಪೂತ್ನಿ ಕಳಿಸಿ ಎಲ್ಲ ಮಾಡಿ ಕೊನೆಗೆ ಅವನು ಮಥುರೆಗೆ ಹೋಗ್ಬಿಟ್ಟು ಕಂಸನ್ನ ಸಂಹಾರ ಮಾಡ್ತಾನೆ. ಆಮೇಲೆ ಅವನು ಅಲ್ಲಿ ರಾಜ್ಯಭಾರ ಮಾಡುವಾಗ ಕೃಷ್ಣನ ಸ್ನೇಹಿತ ಕುಚೇಲ ಕೃಷ್ಣನ ಹತ್ರ ಬರ್ತಾನೆ, ಅವಲಕ್ಕಿ ತಂದಿರ್ತಾನೆ. ಕೃಷ್ಣನಿಗೆ ಏನಾದ್ರು ಕೊಡಬೇಕು ಅನ್ನೋ ಒಂದು ಇದಿರುತ್ತೆ, ಅವನ ಆ ಪ್ರೀತಿನಲ್ಲಿ ಅವಲಕ್ಕಿ ತಂದಿರ್ತಾನೆ. ಕೃಷ್ಣ ಕೇಳಿದಾಗ ನೀನೇನೋ ತಂದಿದ್ಯಾ ಅಂತ ಕೇಳ್ತಾನೆ ಕೃಷ್ಣನ. ಇಲ್ಲ, ಅವನಿಗೆ ಕೊಡೋದಕ್ಕೆ ತುಂಬ ಸಂಕೋಚ ಆಗುತ್ತೆ ಕುಚೇಲನಿಗೆ. ಆವಾಗ ನೀನೇನೋ ತಂದಿದ್ಯಾ, ನನಗೆ ಕೊಡು ಅಂತ ಕೇಳಿದಾಗ ಅವನು ಬಚ್ಚಿಟ್ಕೊಳ್ತಾನೆ. ಕೃಷ್ಣ ತಾನೇ ಅವನ ಬ್ಯಾಗಿಗೆ ಚೀಲಕ್ಕೆ ಕೈ ಹಾಕಿ ಅದನ್ನು ಅವಲಕ್ಕಿನ ಪಡಿತಾನೆ. ಆಮೇಲೆ ಅವನಿಗೆ ಅರ್ಥ ಆಗುತ್ತೆ ಕೃಷ್ಣನಿಗೆ ಕುಚೇಲ ಸಹಾಯಕ್ಕೋಸ್ಕರ ಬಂದಿರೋದು ಅಂತ ಹೇಳಿ ಅವನಿಗೆ ಎಲ್ಲ ಸತ್ಕಾರ ಮಾಡಿ ಕಳಿಸ್ತಾನೆ. ಕುಚೇಲ ಏನೂ ಸಹಾಯ ಕೇಳೋದಿಲ್ಲ ಕೃಷ್ಣನ. ಆದರೆ ವಾಪಸ್ಸು ಅವನು ಮನೆಗೆ ಬಂದು ನೋಡಿದಾಗ ಎಲ್ಲ ವಾತಾವರಣನೇ ಎಲ್ಲ ಚೇಂಜ್ ಆಗಿರುತ್ತೆ. ಆ ಒಂದು ಸಂಪತ್ತು ಎಲ್ಲ ಕೃಷ್ಣ ಅವನಿಗೆ ಒದಗಿಸಿರ್ತಾನೆ. ಅವನು ತುಂಬ ಖುಷಿಯಾಗುತ್ತೆ. ಕೃಷ್ಣನ ಮೇಲೆ ಅಪವಾದ ಬಂದಿರುತ್ತೆ, ಶಮಂತಕ ಮಣಿ ಕದ್ಕೊಂಡು ಹೋದ ಅಂತ ಹೇಳಿ. ಆದರೆ ಕೃಷ್ಣ ತನ್ನ ಮೇಲೆ ಬಂದಿರೋ ಅಪವಾದನ ನಿವಾರಿಸಬೇಕು ಅಂತ ಹೇಳಿ ಅವನು ಇದಕ್ಕೆ ಹೋಗ್ತಾನೆ ಹುಡುಕೊಂಡು ಶಮಂತಕ ಮಣಿನ. ಆಗ ಜಾಂಬುವಂತನ ಹತ್ರ ಇರುತ್ತೆ ಆ ಮಣಿ. ಜಾಂಬುವಂತನ ಜೊತೆ ಯುದ್ಧ ಮಾಡಿದ್ಮೇಲೆ ಮಣಿ ಅವನ ಹತ್ರ ಇರೋದು ಗೊತ್ತಾಗುತ್ತೆ. ಜಾಂಬುವಂತನಿಗೆ ಗೊತ್ತಾಗುತ್ತೆ ಕೃಷ್ಣ ವಿಷ್ಣು ರೂಪ, ಇವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋದು ಸರಿ ಅಂತ ಹೇಳಿ ಮಣಿನೂ ಕೊಟ್ಟು ಸಹ ಜಾಂಬುವಂತನ ಮಗಳು ಜಾಂಬುವತಿನ ಕೊಟ್ಟು ಕೃಷ್ಣನಿಗೆ ಮದುವೆ ಮಾಡ್ತಾನೆ. ಆ ಒಂದು ಇದನ್ನು ನಾನು ಬೊಂಬೆ ಮೂಲಕ ತೋರಿಸಿದ್ದೀನಿ. ಅದಾದಮೇಲೆ ಕೃಷ್ಣ, ರುಕ್ಮಿಣಿ, ಸತ್ಯಭಾಮೆ ಅವರು ಎಲ್ಲರದು ಸೇರಿ ಪಾರಿಜಾತ ಪ್ರಸಂಗ. ನಾರದ ದೇವಲಕ್ಕದಿಂದ ಪಾರಿಜಾತದ ಹೂ ತಗೋತಾನೆ. ಆಗ ಏನಾಗುತ್ತೆ, ರುಕ್ಮಿಣಿ ಪಕ್ಕದಲ್ಲಿರ್ತಾಳೆ ಕೃಷ್ಣನ ಪಕ್ಕ. ರುಕ್ಮಿಣಿಗೆ ಆ ಪಾರಿಜಾತದ ಹೂನ ಕೊಟ್ಬಿಡ್ತಾನೆ ಕೃಷ್ಣ. ಅದು ಸತ್ಯಭಾಮೆಗೆ ಗೊತ್ತಾಗುತ್ತೆ ರುಕ್ಮಿಣಿಗೆ ಕೊಟ್ಟ ಪಾರಿಜಾತದ ಹೂ ಅಂತ ಹೇಳಿ. ಸತ್ಯಭಾಮೆ ಗಲಾಟೆ ಮಾಡ್ತಾಳೆ. ಆವಾಗ ಬರೀ ಹೂವೇನು, ನಿನಗೆ ವೃಕ್ಷನೇ ತಂದು ಕೊಡ್ತೀನಿ ಅಂತ ಹೇಳಿ ಆ ವೃಕ್ಷನ ಸತ್ಯಭಾಮೆಗೆ ತರಿಸಿ ಕೊಡ್ತಾನೆ ಕೃಷ್ಣ. ಆ ಒಂದು ದೃಶ್ಯನೂ ಸಹ ನಾನು ಬೊಂಬೆನಲ್ಲಿ ತೋರಿಸಿದ್ದೀನಿ. ಇದೆಲ್ಲ ನಂತರ ನಾನು ಕೊನೆಯಲ್ಲಿ ಗೀತೋಪದೇಶ, ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡೋದು. ಎದುರುಗಡೆ ಅರ್ಜುನನಿಗೆ ಎಲ್ಲ ಅವನ ಸಂಬಂಧಿಕರು, ತಾತ ಎಲ್ಲರೂ ಇರ್ತಾರೆ. ಅವ್ರ ಜೊತೆ ಯುದ್ಧ ಮಾಡಬೇಕು ಅನ್ನೋ ಒಂದು ತಳಮಳದಲ್ಲಿರ್ತಾಗ ಕೃಷ್ಣ ಅವನಿಗೆ ಎಲ್ಲ ಅವರ ಭಗವದ್ಗೀತೆ ಒಂದು ಏನೇನು ಅವ್ರ ಕರ್ಮ, ನಾವು ಇದಕ್ಕೋಸ್ಕರ ಜನ್ಮ ಎತ್ತಿರೋದು, ನಮ್ಮ ಇದಕ್ಕೂ ಧರ್ಮ ಸಂಸ್ಥಾಪನೆಗೋಸ್ಕರ ಅವರು ಯಾರೇ ಆಗಲಿ ನಾವು ಧರ್ಮ ಸಂಸ್ಥಾಪನೆಗೋಸ್ಕರ ಯುದ್ಧ ಮಾಡಲೇಬೇಕಾಗತ್ತೆ ಅಂತ ಹೇಳಿ ಕೃಷ್ಣ ಅವನಿಗೆ ಉಪದೇಶ ಮಾಡ್ತಾನೆ ಅರ್ಜುನನಿಗೆ. ಎಷ್ಟೋ ಜನಕ್ಕೆ, ಮಕ್ಕಳಿಗೆ, ಈಗಿನ ಜನ್ರೇಷನ್ಗೆ ಕೃಷ್ಣಂದ ನಮ್ಮ ಪೌರಾಣಿಕ ಕಥೆಗಳು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಈ ಬೊಂಬೆ ಮೂಲಕ ಮಾಡಿ ಅವ್ರಗಳಿಗೆಲ್ಲ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮಾಡಿ ಇಟ್ಟಿದ್ದೀನಿ. ನೋಡಿದ್ರಲ್ಲ ಕೃಷ್ಣನ ಕಥೆಯನ್ನ ಹೊಂದಿದ ಗೊಂಬೆಗಳು ಹೇಗಿದ್ವು ಅಂತ. ಹೀಗೆ ಗೊಂಬೆಗಳನ್ನ ಕೂಡಿಸುವುದರ ಜೊತೆಗೆ ಪೌರಾಣಿಕ ಕಥೆಗಳನ್ನ ಪರಿಚಯಿಸುವ ಗೊಂಬೆಗಳನ್ನ ಜೋಡಿಸುವುದರಿಂದ ರಾಮಾಯಣ, ಮಹಾಭಾರತ ಹಿನ್ನೆಲೆ ತಿಳಿದಂತಾಗುತ್ತದೆ. ಜೊತೆಗೆ ಎಲ್ಲರಲ್ಲೂ ಪೌರಾಣಿಕ ಕಥೆಗಳು ಅಚ್ಚಳಿಯದಂತೆ ಉಳಿಯುತ್ತವೆ.